ಕಾಣ್ತಾ ಇದೆ. ಯಾಕಂದರೆ ನಾನು ಓದಿದಾಗಿದ್ದಂಥ ಗುರು ಪರಂಪರೆಗೂ ಇವತ್ತು 25 ವರ್ಷ ನಂತರದ ಗುರು ಪರಂಪರೆಗಳು, ಅಥವಾ ನೀವು BEd ಮಾಡಿ ಹೊರಗಡೆ ಹೋಗಿ ಶಿಕ್ಷಕರಾಗಿ ಹೋಗ್ತಾ ಇದ್ದೀರಿ, ನಿಮಗೂ ಎಲ್ಲೋ ಜ್ಞಾನದ ಕೊರತೆ ಇದೆ. ನಾನು ಅನ್ನೋದನ್ನು ನಾನು ಈಗಿನ ಹೊಸ ಪೀಳಿಗೆ ಶಿಕ್ಷಕರನ್ನು ನಾನು ಭೇಟಿಯಾದಾಗ, ಅಥವಾ ಈಗ ನಾನು ನವ್ಯ, ನವೋದಯ, ಬಂಡಾಯ ಅಥವಾ ದಲಿತ ಅಥವಾ ಪ್ರಗತಿಪರ ಸಾಹಿತ್ಯಗಳ ಬಗ್ಗೆ ನಾನು ಕನ್ನಡದಲ್ಲಿ ಕೇಳಿದಾಗ ಅವರಿಗೆ ನವೋದಯ ಸಾಹಿತ್ಯ ಯಾವ ಹುಟ್ಟಿತು ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಶಿಕ್ಷಕರು ನಾನು ವಿತೌಟ್ ಫೀಲ್ ಆಗಿ ಹೇಳ್ತಾ ಇದ್ದೀನಿ. ಯಾವಾಗ ಹಳೆಗನ್ನಡದಿಂದ ನಡುಗನ್ನಡ ಬಂತು, ಹಳೆಗನ್ನಡದಲ್ಲಿ ಆರಂಭಿಕಂ ವಿಟ್ಟಡಂ ನೆನೆವುದೆನ್ನವನಂ ವನವಾಸಿ ದೇಶಂ ಅಂದಲಿಂದ ಹಿಡಿದು ಕುಮಾರವ್ಯಾಸನವರೆಗಿನ ಸಾಹಿತ್ಯದ ಅರಿವು ಇವತ್ತಿನ ಶಿಕ್ಷಕರಿಗಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಗದಾಯುದ್ಧದಲ್ಲಿ ಒಂದು ಬರ್ತದೆ, ಏನು ಹೇಳೆ ಕರ್ಣ ಚಿತ್ತ ಗಾನಿ ಯಾವುದು ಮನಗೆ ಕುಂತಿ ಸೂನುಗಳ ಬೆಸರಿಸಿಕೊಂಬುದು ಸೇರದೇ ನಿನಗೆ ಹಾನಿ ಇಲ್ಲ ನಾಳೆ ನುಡಿದು ಮಾನವೀಯತೆಗೆ ಮರಳುದನ ಬೇಸ. ಅಂದರೆ ಕುಮಾರವ್ಯಾಸ ಭಾರತದ ಬಗ್ಗೆ ಒಬ್ಬ ಶಿಕ್ಷಕ ಆದವನಿಗೆ, ಕನ್ನಡ ಶಿಕ್ಷಕ ಆದವನಿಗೆ ಜ್ಞಾನ ಇಲ್ಲ ಅಂತ. ಆದರೆ ಮುಂದಿನ ಶಿಕ್ಷಣ ಅಥವಾ ಮುಂದಿನ ಶಿಕ್ಷಕರು ಅಥವಾ ಮುಂದಿನ ಪೀಳಿಗೆ ಏನಾಗಬಹುದು ಅನ್ನೋದನ್ನು ನಾನು ಹೇಳ್ತೀನಿ. ಒಬ್ಬರಿಗೆ ಉಮರ್ ಖಯ್ಯಾಮನ ಬಗ್ಗೆ ಗೊತ್ತಿಲ್ಲ ಅಂತ ಆದರೆ ಅವನು ಈ ಉರ್ದುವನ್ನು ಏನು ಕಲಿಸಬಲ್ಲ? ಒಬ್ಬ ಫತೇಪುರ್ ಜಾನ್ ಖಾನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅವನು ಉರ್ದು ಸಾಹಿತ್ಯವನ್ನು ಏನು ಕಲಿಸೋ ಶಕ್ತಿ ಇದೆ? ನಾ ಹೇಳಿದೆ, ಒಬ್ಬ ಇಂಗ್ಲೀಷ್ ಟೀಚರ್ ಆದವನಿಗೆ ಅಂಡರ್ ದ ಡಿನೋಟೆಡ್ ಟ್ರೀ ಯಾವಾಗ ಬರೆಯಲ್ಪಡ್ತು, ಮೆಕ್ಬೆತ್ ಯಾವಾಗ ಬರೆಯಲ್ಪಡ್ತು, ಜಾನ್ ಕೀಟ್ಸನ ಆದ್ಯತೆ ಏನಿತ್ತು, ಪ್ರಥಮವಾದ ನವೋದಯ ಸಾಹಿತ್ಯ ಫ್ರೆಂಚ್ ಸಾಹಿತ್ಯದಲ್ಲಿ ಎಲ್ಲಿ ಬಂತು ಅನ್ನೋದು ಒಬ್ಬ ಶಿಕ್ಷಕರಿಗೆ ಗೊತ್ತಿಲ್ಲ ಅಂತ ಅಂದಾಗ ಅವನು ಇಂಗ್ಲೀಷಲ್ಲಿ ಏನು ಕಲಿಸೋ ಶಕ್ತಿ ಇದೆ? 1886ರಲ್ಲಿ ಫಸ್ಟ್ ನಮ್ಮ ಈ ನವೋದಯ ಸಾಹಿತ್ಯ ಹುಟ್ಟೋದಕ್ಕೆ ಕಾರಣ ಆದವನು ಡೇವಿಡ್ಸನ್ ಅಂತ. ಅವನೊಂದು ಬ್ಲ್ಯಾಕ್ ಡಾಗ್ಸ್ ಹಿಲ್ಸ್ ಅಂತ ಒಂದು ಬುಕ್ಸ್ ಇದೆ, ನಿಮಗೆ ಬೇಕಾದ ಕನ್ನಡ ಅವತರಣಿಕೆ ನಾನು ಕೊಡ್ತೀನಿ, ನೀವು ಓದ್ತಿರೇನಾದ್ರೆ. ಅದರಿಂದ ನವೋದಯ ಸಾಹಿತ್ಯ ಹೇಗೆ ಹುಡುತು, ಭಾರತದ ನವೋದಯ ಸಾಹಿತ್ಯದ ಪ್ರಥಮ ಕೃತಿ ಯಾವುದು, ಅಲ್ಲಿ ಯಾಕೆ ನವೋದಯ ಮತ್ತು ನವ್ಯವನ್ನು ವ್ಯತ್ಯಾಸವನ್ನು ಮಾಡಿದ್ರೆ ಅನ್ನೋ ಒಂದು ಶಿಕ್ಷಕ, ನಾನು ಯಾರನ್ನು ದೂಷಿಸ್ತಾ ಇಲ್ಲ, ಇದು ವ್ಯವಸ್ಥೆಯ ಒಂದು ನೋವನ್ನು ಹೇಳ್ತಾ ಇದ್ದೀನಿ. ಈಗ ಪೊಲೀಸ್ ಆಫೀಸರ್ ಆಗಿ ನನ್ನ ಇದು ಅಲ್ಲ. ಮತ್ತೊಂದು ನಿಮಗೆ ಸಬ್ಜೆಕ್ಟ್ ಇಲ್ಲೇ ನಿಲ್ಲಿಸಿ ಹೇಳ್ತೀನಿ, ನಾನು BEd ಅಲ್ಲ. ಈ BEd ಮೇಸ್ಟಿಗೆ ಏನಿರ್ತದೆ ಅಂದರೆ, ಒಂದು ಇಂಟ್ರೊಡಕ್ಷನ್ನು ಒಂದು ವಿಷಯದ್ದು, ಒಂದು ಮೆಟಾಫರ್ ಆ ವಿಷಯ, ಇನ್ನು ಒಂದು ಕನ್ಕ್ಲೂಷನ್. C6H12O6 ಅಂದರೆ ಗ್ಲೂಕೋಸ್. ಹೇಗಾಗುತ್ತೆ C6H12O6 ಗ್ಲೂಕೋಸು? ಅದನ್ನು BEd ಆದ ಮಾಸ್ಟರ್ ಮಾತ್ರ ಹೇಳ್ಬೋದು. ನಾನು ಹೇಳ್ತೀನಿ, ನನ್ನ ಜ್ಞಾನದ ಹಿರಿಮೇಲೆ ಹೇಳ್ತೀನಿ, C6H12O6 ಗ್ಲೂಕೋಸ್ ಮನೇಲಿ ಹೇಗೆ ಮಾಡ್ಬೋದಪ್ಪ? ಯಾರು ಒಬ್ರು ಹೇಳಿ ನೋಡೋಣ. ಎಲ್ಲರೂ BEd, ಎಲ್ಲರ ಮನೆಗೂ ಗ್ಲೂಕೋಸ್ ಇದೆ, ಹೇಳಿರೋ ಮ್ಯಾಗೆ. ಅದು ನನ್ನ ಅನುಭವ, ಇದು ಅವರ ಜ್ಞಾನ. ಏನಿಲ್ಲ, ಉಪ್ಪು ನೀರು ಸಕ್ಕರೆ ಹಾಕಿದ್ರೆ ಗ್ಲೂಕೋಸ್ ಆಯ್ತು ಅಷ್ಟೇ. ಉಪ್ಪು ನೀರು ಸಕ್ಕರೆ ಸೇರಿದ ಸಮಾನ ಮಿಶ್ರಣ ಗ್ಲೂಕೋಸ್ ಆಯ್ತು. ಇದು ನನ್ನ ಅನುಭವ. ಒಬ್ಬ ಟೀಚರ್ ಹೇಳೋದು C6H12O6 ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಅದರಲ್ಲಿ ಆಕ್ಸಿಜನ್ ಎಷ್ಟಿದೆ, H2O ಕಂಟೆಂಟ್ಸ್ ಎಷ್ಟಿದೆ, ಅದನ್ನು ಒಬ್ಬ ಗುರು ಹೇಳ್ತಾನೆ. ಲರ್ನಿಂಗ್ ಪ್ರೊಸೆಸ್. ಇದು ನಂದು ಅನುಭವದ ಪ್ರೊಸೆಸ್. ನಿಮ್ಗೆ ಅರ್ಥ ಆಯ್ತಾ? ಎಲ್ಲಿವರೆಗೆ ನಿಮ್ಮ ಬದುಕು ಅನುಭವದಿಂದ ಮ್ಯಾಚುರ್ಡ್ ಆಗೋಲ್ಲ, ಪುಸ್ತಕದ ಬದನೆಕಾಯಿ ಆಗಿ ಉಳಿತೀರಿ, ಅಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಹೋರಾಟ ಮಾಡೋಕ್ಕೆ ಶಕ್ತಿ ಬರಲ್ಲ. ಫಸ್ಟ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರಬೇಕು. ಆ ಕಾನ್ಫಿಡೆನ್ಸ್ಗಾಗಿ ನಾನು ಏನು ಮಾಡಬೇಕು ಅನ್ನೋ ನಿಮಗೆ ಒಂದು ನಿಲುವು ಬರಬೇಕು, ಬದ್ಧತೆ ಬರಬೇಕು. ಐ ಗೆಟ್ ವಾಟ್ ಐ ವಾಂಟ್. ನಾನು ಏನು ಮಾಡ್ತೀನಿ ಅದು ಮಾಡೇ ತೀರ್ತೀನಿ ಅಂತ. ನನಗೆ ಪುಸ್ತಕ ಇಲ್ಲ ಅನ್ನೋ ಕೊರಗು ನನಗೆ ಬರಬಾರ್ದು. ಇವತ್ತಿನವರೆಗೂ ನಾನೊಂದು ಶ್ಲೋಕ ಹೇಳ್ತೀನಿ. ಆ ಶ್ಲೋಕನ ನಾನು ರಮೇಶ್ ಅವರಿಗೆ ಗೊತ್ತಿರ್ಬೋದು. ಮೊದಲೇ ನಮ್ಮ ಮಲೆನಾಡುಗಳಲ್ಲಿ ಎತ್ತಿನ ಗಾಡಿಯಲ್ಲಿ ಅಕ್ಕಿ ಮಾಡ್ಸೋಕ್ಕೆ ಬರ್ತಿದ್ದೆ. ಹೊಸ ಪೀಳಿಗೆಗೆ ನಿಮ್ಗೆ ಅದು ಜಸ್ಟ್ ಇಮೇಜ್ ಮಾಡ್ತಿದ್ದೆ, ನಿಮ್ಮ ಕಲ್ಪನೆನೂ ಬರಲ್ಲ. ಆಗ ಅಕ್ಕಿ ಮಾಡ್ಸೋಕೆ ಹೋದಾಗ ಅವರು ನಮ್ಮ ಕಡೆ ಎಲ್ಲ ಕುಂಟ ಕಡೆ ಗಾಡಿಗಳು ಮಂಕಿ ಎಲ್ಲ ಗಾಡಿ ತಗೊಂಡು ಬರ್ತಿದ್ರು, ಅಕ್ಕಿ ಮಾಡ್ಸೋಕೆ ಹೋಗ್ತಿದ್ವಿ. ಹೇಳ್ತಾ ಇರ್ತೀನಿ ನಿಮ್ಗೆ ಸ್ವಲ್ಪ ಮಧ್ಯೆ. ಆ ಗಾಡಿಯಲ್ಲಿ ಸಿದ್ದಾಪುರದಿಂದ ಅಕ್ಕಿ ಮಾಡಿಸಿ ತಂದಿರೋ ಗಾಡಿಗೆ ಒಬ್ಬರು ಅಕ್ಕಿ ಅವ್ನು ತೆಗಿಬಾರ್ದಲ್ಲ, ಒಬ್ಬರು ನಾವು ಯಾರೋ ಮನೆಯೊಬ್ಬರು ಹೋಗ್ಬೇಕು. ಎಷ್ಟು ನಿಮ್ಮನ್ನು ಬನ್ನಿ ಯಾಕೆ ಹೇಳ್ತೀನಿ. ನನ್ನ ಅಕ್ಕಿ ಮಾಡಿಸಿದ ಗಾಡಿ ನಮ್ಮೂರಲ್ಲಿ 10 ಕಿಲೋಮೀಟರ್ ಆಗ್ತದೆ. ಅವ್ರಿಗೆ ಸರಿ ನಮ್ಮನೆ ನಮ್ಮ ವಟಾರ ಗೊತ್ತಿದ್ದಾರೆ, ಕಳಿಸ್ತಿದ್ರು. ಅಪ್ಪ 10 ಕಿಲೋಮೀಟರ್ ಎತ್ತಿನ ಗಾಡಿ ಹೋಗೋದು ಎಷ್ಟು ದೂರ ಆಗುತ್ತಲ್ಲ, ಅದಕ್ಕಾಗಿ ಮಂಡಕ್ಕಿ ಸ್ವಲ್ಪ ಶೇವಲ್ಲಿ ಹಾಕಿಕೊಡ್ತಾರೆ. ಆ ಪೇಪರಲ್ಲಿ ಹಾಕಿಕೊಟ್ಟಿದ್ದು. ಅಂದರೆ ರಾತ್ರಿ ಚಳಿ ಅಲ್ಲ, ಮತ್ತು ನಮ್ಮ ಕಡೆ ಸ್ವಲ್ಪ ಕಾಡು ಪ್ರಾಣಿಗಳೆಲ್ಲ ಕಾಡು ಜಾಸ್ತಿ, ಹಾಗಾಗಿ ಹೆದರು ಬಿಡ ಆ ಮುಂಗಿ ಗಾಡಿಯನ್ನು ಕೂಡಿಸಿ ಸ್ವಲ್ಪ ಮುಂದೆ ಸಿದ್ದಾಪುರ ಕಾಲೇಜ್ ದಾಟ್ತು ಗಾಡಿ. ಆ ಟೈಮ್ಗೆ ನಮ್ಮದೊಂದು ಬಸ್ಸು ಅಲ್ಲಿ ಹಾಲ್ಟಿಗೆ ಹೋಗುತ್ತೆ. ಸರಿ ಗೊತ್ತು, ಹಾಸಿಕಟ್ಟ ಹಾಕೊಂಡು ಹಾಲ್ಟಿಗೆ ಹೋಗ್ತದೆ ಬಸ್. ಅಷ್ಟೊಳಗೆ ಮಂಡಕ್ಕಿ ತಿಂದಾಗಿತ್ತು. ನಾನು ಬಾಲ್ಯ ಹೇಳ್ತಿದ್ದೆ. ಆ ಮಂಡಕ್ಕಿ ತಿಂದ ಪೇಪರನ್ನು ನಾನು ಆ ಹೆಡ್ಲೈಟ್ ಅಲ್ಲಿ ಸ್ವಲ್ಪ ನೋಡಿದೆ. ಅದ್ರಾಗ ಒಂದು ಸಣ್ಣ ಒಂದು ಸಬ್ಜೆಕ್ಟ್ ಯಾವುದೇ ನನಗೆ ಕುತೂಹಲ ಇತ್ತು. ಆ ಪೇಪರ್ ಹಾಗೆ ಇಟ್ಕೊಂಡು ಮನೆಗೆ ಬಂದೆ.
ಅದರಲ್ಲಿ ಒಂದು ಶ್ಲೋಕ ಇತ್ತು. ನನ್ನ 5ನೇ ಕ್ಲಾಸಿನ ಹೇಳ್ತೇನೆ ಈಗ. ಆ ಶ್ಲೋಕ ಇತ್ತು. ಅದೇನಿತ್ತು ಅಂದರೆ, ಕೇಯು ರಾಣಿ ನವಿ ಭೂಷಣಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತಾಭೂಷಣಂ ವಾಗ್ಭೂಷಣಂ ಭೂಷಣಂ. ಭಗವದ್ಗೀತೆ 18ನೇ ಅಧ್ಯಾಯದ 12ನೇ ಅನುಚ್ಛೇದದಲ್ಲಿ ಬರುತ್ತೆ ಇದು. ಮನುಷ್ಯನಿಗೆ ನಾನು ಏನು ಮಾಡ್ತೀನಿ, ನಾನು ಏನು ಬಟ್ಟೆಯನ್ನು ಹಾಕ್ಕೊಳ್ತೀನಿ, ಯಾವ ರೀತಿ ರತ್ನಹಾರವನ್ನು ಹಾಕ್ಕೊಳ್ತೀನಿ, ನಾನು ಎಷ್ಟು ಗಂಧಲೇಪಿತ ನೀರಿನಲ್ಲಿ ಸ್ನಾನ ಮಾಡ್ತೀನಿ, ನಾನು ವಜ್ರಖಚಿತ ಏನು ಆಭರಣಗಳು ತೊಡ್ತೀನಿ, ಅದು ಮುಖ್ಯವಲ್ಲ. ವಾಗ್ಭೂಷಣಂ ಭೂಷಣಂ ಅಂದರೆ ಭೂಷಣತೆ ಅನ್ನೋದು ಎಲ್ಲಿಂದ ಬರ್ತದೆ ಅನ್ನೋದು ನನ್ನ ಮಾತಿನಿಂದ ಬರಬೇಕು. ಅದು ನಿಮ್ಮ ಭೂಷಣತೆ ಆಗಬೇಕು. ವಿದ್ಯಾರ್ಥಿಗಳು ನೀವು ನಾಳೆ B.Ed ಮಾಡೋಕ್ಕೆ ಹೋಗ್ತೀರಿ, ಟೀಚರ್ ಆಗಿ ಹೋಗ್ತೀರಿ, ನಿಮ್ಮ ವಾಗ್ಭೂಷಣತೆ ಎಷ್ಟಿರಬೇಕಂದ್ರೆ ಆ ಮಗು ನಿಮ್ಮ ಹತ್ರ ಆಕರ್ಷಿತನಾಗಬೇಕು. ಆ ಮಗುವಿನಲ್ಲಿ ಅದು ಎಲ್ಲಿ ಬರ್ತದೆ ಅನ್ನೋ ನನ್ನ ಮನಸ್ಸು ಕೊರಿತಾ ಉಳಿತು. ಅದಕ್ಕಾಗಿ ನಾನು ಭಗವದ್ಗೀತೆ ಮೇಲೆ ಡಾಕ್ಟರ್ ನಿಮ್ಗೆ ಗೊತ್ತಿರ್ಬೋದು, ಈ ನಮ್ಮ ಗುರುಗಳಿಗೆಲ್ಲ ಗೊತ್ತಿದೆ, ಈ ಭಾರತದಲ್ಲಿ ಪ್ರಪ್ರಥಮವಾಗಿ ಭಗವದ್ಗೀತೆ ಮೇಲೆ ವಿಮರ್ಶೆ ಮಾಡಿದರೆ ಯಾರು ಗೊತ್ತಾ ನಿಮ್ಗೆ? ಯಾರು B.Ed ಟೀಚರ್, B.Ed ಎಲ್ಲ ಓದ್ತಾ ಇದ್ದೀರಿ. ಭಗವದ್ಗೀತೆ ಮೇಲೆ ಫಸ್ಟ್ ವಿಮರ್ಶೆಯನ್ನು ಯಾರು ಮಾಡಿದ್ರು? ಡಾಕ್ಟರ್ ಬೇಡ, ಅದು ಬಾಲಗಂಗಾಧರ ತಿಲಕರು ಮಾಡ್ತಾರೆ. ಕರ್ಮಯೋಗ ಶಾಸ್ತ್ರ ಅಂತ ಬರ್ತದೆ. ಅದು ನಿಮ್ಗೆ ಗೊತ್ತಿರೋ ಬಾಲಗಂಗಾಧರ ತಿಲಕರು ಫಸ್ಟ್ ಈ ದೇಶದಲ್ಲಿ ಭಗವದ್ಗೀತೆ ಮೇಲೆ ವಿಮರ್ಶೆಯನ್ನು ಮಾಡಿದರು. ಅಷ್ಟೊಂದೇ ಡಾಕ್ಟರ್ T.P. ಅಶೋಕ್ ಅವರು ಸ್ವಲ್ಪ ಮಾಡ್ತಾರೆ, ಅದು ಅಷ್ಟು ಪರಿಪೂರ್ಣ ಆಗಲ್ಲ. ಗಿರಡಿ ಗೋವಿಂದರಾಜ್ ಅದನ್ನ ಅರ್ಧ ಮಾಡ್ತಾರೆ, ಅದು ಮುಗಿಯೋದು. ಅದು ಇಂಗ್ಲೀಷ್ ಸಾಹಿತ್ಯ ನಿಮ್ಗೆಲ್ಲ ಗೊತ್ತಿಲ್ಲ, ಅದ್ರ ಬಗ್ಗೆ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀನಿ. ಅದರಲ್ಲಿ ಅದನ್ನು ನಾನು ಮತ್ತೆ ಅಧ್ಯಯನ ಮಾಡಿದೆ. ಯಾಕೆ ಯಾವ ಸಂದರ್ಭದಲ್ಲಿ ಕರ್ಣ ಇದು ಈ ಮಾತು ಭಗವದ್ಗೀತೆಯಲ್ಲಿ ಬರುತ್ತೆ ಅಂತ ಎಷ್ಟು ಕ್ಯೂರಿಯಾಸಿಟಿ ಇತ್ತು ಅಂದರೆ, 18ನೇ ದಿನದ ಯುದ್ಧ 14ನೇ-15ನೇ ದಿವಸ ಬಂದಿರ್ತದೆ. ಕರ್ಣನ ಸಾಹಿತ್ಯದಲ್ಲಿ ಮಹಾಭಾರತ ಯುದ್ಧ ನಡೀತದೆ. ಎಲ್ಲ ಸಮುದಾಯದಲ್ಲಿ ನನಗೆ ತೊಂದರೆ ಇಲ್ಲ, ನಿಮ್ಗೆಲ್ಲರಿಗೂ ಜ್ಞಾನಕ್ಕೆ ಹೇಳ್ತೇನೆ. ಜ್ಞಾನದ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರಬಾರ್ದು, ಜ್ಞಾನದ ಎಲ್ಲರಿಗೂ ಸೀಮಿತವಾಗಿರ್ಬೇಕು. ನಾನು ಅಷ್ಟೇ ಕುರಾನ್ ಬಗ್ಗೆನೂ ಮಾತಾಡ್ತೀನಿ, ಅಷ್ಟೇ ಬೈಬಲ್ ಬಗ್ಗೆನೂ ಮಾತಾಡ್ತೀನಿ, ಪೇಜ್ ವೈಸ್ ಮಾತಾಡ್ತೀನಿ, ಏನು ತೊಂದರೆ ಇಲ್ಲ. ಕರ್ಣ ಅವನ ಯುದ್ಧದ ಸಂದರ್ಭ, ಅವನ ಚಕ್ರ ಆ ರಕ್ತ ಮಾಂಸ ಯುದ್ಧದ ಇದರಲ್ಲಿ ಚಕ್ರ ಉಗಿದೋಗ್ಬಿಡ್ತದೆ. ಉಗಿದೋಗ್ತದೆ, ಅವನಿಗೆ ಅದನ್ನು ಮೂವ್ ಮಾಡೋಕ್ಕಾಗಲ್ಲ, ಏನಂತಾರೆ ತಿರ್ಸೋಕ್ಕಾಗಲ್ಲ. ಯಾರಿಗೆ? ಕರ್ಣನಿಗೆ. ಕರ್ಣನ ಸಾರಥಿಗೂ ಅದನ್ನು ನೋಡ್ತಾನೆ, ಪ್ರಯತ್ನ ಮಾಡೋಕೆ ಆಗಲ್ಲ. ಆಗ ಅರ್ಜುನ ಹೇಳ್ತಾನೆ, ಅವನು ಸೂತ ಪುತ್ರ, ಅವನಿಗೆ ಇಟ್ಕೊಳ್ಳೋದಂತ ಇದೆ, ಹೊಡೆದಾಕು ಅಂತ ಹೇಳ್ತಾನೆ. ಆದರೆ ಕರ್ಣನ ಹುಟ್ಟಿನ ಬಗ್ಗೆ ಕೃಷ್ಣನಿಗೆ ಗೊತ್ತಿರ್ತದೆ. ಇವ ಸೂತಪುತ್ರನಲ್ಲ, ದಿನಗಿಂತಲೂ ಹಿರಿಯವನು, ಅವನ ಅಣ್ಣ. ಆಗ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನೆ, ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಭೂಷಣಂ ವಾಗ್ಭೂಷಣಂ ಭೂಷಣಂ. ನಿನ್ನ ಮಾತಿನ ಮೇಲೆ ಮಿತಿ ಇರಲಿ, ನೀನು ಆಡ್ತಾ ಇರೋ ಮಾತು ತಪ್ಪು. ನೀನು ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ, ನೀನು ಏನು ಆಡ್ತಾ ಇರೋದೆ ಅನ್ನೋದು ಮುಖ್ಯ. ಈ ಮಾತನ್ನು ನೀನು ಆಡಬಾರ್ದು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಸೇರಿಸ್ತಾರೆ. ನೋಡಿ, ನಾನು 5ನೇ ಕ್ಲಾಸಲ್ಲಿ ಕೇವಲ ಒಂದು ಮಂಡಕ್ಕಿ ಕಟ್ಟಿದ ಪೇಪರ್ನಿಂದ ನಾನು ಇಷ್ಟು ಜ್ಞಾನವನ್ನು ಎಲ್ಲಿಯವರೆಗೆ ಹೋಗಿ ಮುಟ್ಟಿಸ್ತೆ ಅಂತ. ಅಂದರೆ ಆ ಕುತೂಹಲ, ಕ್ಯೂರಿಯಾಸಿಟಿ ನಿಮ್ಗೆ ಇರಬೇಕು. ಎಲ್ಲಿಯವರೆಗೆ ನಿಮಗೆ ಜ್ಞಾನದ ಹಸಿವಿರೋದಲ್ಲ, ಅಲ್ಲಿವರೆಗೆ ನೀವು ಜ್ಞಾನವನ್ನು ಪಡೆಯೋಕ್ಕೆ ಶಕ್ಯ ಇಲ್ಲ. ನಾನು ಪೊಲೀಸ್ ಆಫೀಸರ್ ಆಗಿ ನಾನು ಕ್ರಿಮಿನಲ್ಸು ಅಥವಾ ನಾನು ಫಾರೆನ್ಸಿಕ್ಕೋ ಅಥವಾ ನಾನು ಕ್ರಿಮಿನಾಲಜಿಯ ಬಗ್ಗೆ ಅಷ್ಟೇ ನಾನು ವಿಚಾರ ಮಾಡಿದ್ದೆ, ನನ್ನ ಜ್ಞಾನ ಅಲ್ಲಿಗೆ ಸೀಮಿತವಾಗುತ್ತೆ. ನಾನು ಜ್ಞಾನ ಅಲ್ಲಿ ಸೀಮಿತವಾಗಬಾರ್ದು ಅಂತ ಹೇಳಿದ್ರೆ ನನಗೆ ವಿಶಾಲವಾದಿದೆ. ನಿಮ್ಗೆ ಸಿಗ್ಮಂಡ್ ಫ್ರೈಡ್ನಿಂದ ಹಿಡಿದು ಅಮರ್ತ್ಯ ಸೇನ್ರಿಂದ ಹಿಡಿದು ಯಾರ್ಯಾರು ನಮ್ಮ ಅಬ್ದುಲ್ ಕಲಾಂ ರವರಿಂದ ಹಿಡಿದು ವಿವೇಕಾನಂದರವರಿಗೆ ಹಿಡಿದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಂದ ಹಿಡಿದು ಎಲ್ಲರದ್ದು ಒಂದೇ ಬ್ರೈನು, ಹ್ಯೂಮನ್ ಬ್ರೈನ್, ಎಲ್ಲರದ್ದು ಒಂದೇ ಬ್ರೈನ್. ಅವರೆಲ್ಲರೂ ಹಿಂಗಾದ್ರು ಅಂದರೆ ಈ ಬ್ರೈನ್ ಎಲ್ಲರದ್ದು ನೀವು ಡಾರ್ವಿನ್ ಥಿಯರಿ ಪ್ರಕಾರ ಮನುಷ್ಯನ ಹುಟ್ಟು ಒಂದೇ ರೀತಿನಲ್ಲಪ್ಪ, ಎಲ್ಲರದ್ದು ಒಂದೇ ರೀತಿ ಒಪ್ಕೊಳ್ತೀರಾ ನೀವು? ಮತ್ತೆ ಯಾಕೆ ನಮ್ಮ ಬ್ರೈನ್ ಅಷ್ಟು ಡೆವಲಪ್ ಆಗಿಲ್ಲ? ನಿಮ್ಗೆ ಒಂದು ಮಾತು ಹೇಳ್ತೀನಿ, ಯಾವುದೇ ಬ್ರೈನ್ ಡೆವಲಪಿಗೆ ಯಾವುದೇ ಫುಡ್ಡಿನ ಅವಶ್ಯಕತೆ ಇಲ್ಲ. ಹ್ಯೂಮನ್ ಬ್ರೈನ್ ಡೆವಲಪ್ ಆಗೋಕ್ಕೆ ನಿಮ್ಮ ಪಾಸಿಟಿವ್ ಥಾಟ್ಸ್ ಎಷ್ಟಿದೆ ಅದನ್ನು ಸಿಗ್ಮಂಡ್ ಫ್ರೈಡ್ 3ನೇ ಪ್ರಿನ್ಸಿಪಲಲ್ಲಿ ಹೇಳ್ತಾನೆ. ನೀವು ಸಿಗ್ಮಂಡ್ ಫ್ರೈಡನ್ನು ಮನೋ ಥಿಯರಿಯನ್ನು ಓದಿದ್ರಿ. ಡಿಪೆಂಡ್ ಅಪಾನ್ ಅವರ್ ಬ್ಲಡ್ ಸರ್ಕ್ಯುಲೇಷನ್. ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್ ಅನ್ನೋದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಡಿಪೆಂಡ್ ಆಗಿದೆ. ಆ ಬ್ಲಡ್ ಸರ್ಕ್ಯುಲೇಷನ್ ಡಿಪೆಂಡೆಂಟ್ ಮೇಲೆ ನಮ್ಮ ಬ್ರೈನ್ ಬೆಳೆಯುತ್ತೆ. ಈಗ ನೋಡಿ, ನಾನು ಹೇಳ್ತೀನಿ, ನಾನು C++ ಮಾಡಿದ್ದೀನಿ, ನಂತರ ಜಾವಾ ಮಾಡ್ತೀನಿ, ನಂತರ ಆರೇಕಲ್ ಮಾಡ್ತೀನಿ, ಒಂದೇ ದಿನ ಅಥರ್ವಣ ವೇದವನ್ನು ಓದ್ತೀನಿ. ಅಷ್ಟ ನಂತರ ಒಂದೇ ದಿವಸ ನಾನು ಸಿಗ್ಮಂಡ್ ಫ್ರೈಡ್ ಮನೋ ಥಿಯರಿಯನ್ನು ಓದ್ತೀನಿ, ಬ್ರೈಟ್ಲೈನ್ ಸೈಕಾಲಜಿ ಓದ್ತೀನಿ, ಅಷ್ಟೊಂದು ಅಪರಾಧ ಶಾಸ್ತ್ರವನ್ನು ಓದ್ತೀನಿ. ಇವೆಲ್ಲವನ್ನೂ ನನ್ನ ಮನಸ್ಸು ತಗೊಳ್ಳೋಕೆ ಸಾಮರ್ಥ್ಯ ಇದೆ ಹೇಳತ್ತಿಲ್ಲ. ಅಲ್ಲ, ನಾನು C++ ಆರೇಕಲ್ ಜಾವಕ್ಕೆ ನನ್ನ ಮನಸ್ಸು ಸೀಮಿತವಾಗಿ ನಿಲ್ತದ? ಬ್ರೈನ್ ಇಲ್ಲ. ಮತ್ತು ನಾನಿಲ್ಲಿ ಶಬ್ದಮಣಿ ದರ್ಪಣ ಓದ್ತೀನಿ, ಹೆಂಗೆ ಬಂತು ಹಾಗಾದರೆ?
ಈಗ ನಿಮಗೆ ಮಧ್ಯೆ ಮಾತಾಡ್ತಾ ನೂರಾರು ವಿಷಯಗಳನ್ನ ನಾನು ನಿಮ್ಗೆ ಜಂಜಾಟ ಮಾಡಿಸ್ತೆ, ಹೌದಾ? ಇವೆಲ್ಲವನ್ನೂ ಬದುಕು ನಿಮ್ಮ ಮನಸ್ಸಿಗೆ ತಗೊಳ್ತಾ ಎಲ್ಲರೂ ತಗೊಳ್ತಾ ಎಕ್ಸೆಪ್ಟೆನ್ಸ್ ಮನಸ್ಸಿಗೆ ಇದ್ದೇ ಇರುತ್ತೆ. ಎಕ್ಸೆಪ್ಟೆನ್ಸ್ ಆಗಬೇಕು ಅಂದರೆ ನಿಮ್ಗೆ ಪಾಸಿಟಿವ್ನೆಸ್ ಬೆಳಿಬೇಕು. ಪಾಸಿಟಿವ್ನೆಸ್ ಬೆಳಿಬೇಕು ಅನ್ನೋದು ನಿಮ್ಮ ಬ್ಲಡ್ಡಿನ ಇದರಿಂದ, ನಿಮ್ಮ ಫುಡ್ಡಿಂದ ಅಲ್ಲ. ಯಾವುದೋ ಮೂಲಂಗಿ ತಿಂದರೂ ಅಥವಾ ಕ್ಯಾರೆಟ್ ತಿಂದರೆ ಪಾಸಿಟಿವ್ನೆಸ್ ಬೆಳೆಯೋದಲ್ಲ. ದ ವೇ ಆಫ್ ಥಿಂಕಿಂಗ್ ಇದೆಯಲ್ಲ, ಅದನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು. ನನ್ನ ಹತ್ರ ಆಗಲ್ಲ ಅನ್ನೋದಕ್ಕಿಂತ ನನ್ನ ಹತ್ರ ಯಾಕೆ ಆಗಲ್ಲ ಅನ್ನೋದನ್ನ ಪ್ರಶ್ನಿಸ್ಕೊಂಡು, ಈಗ ನನ್ನ ಹತ್ರ ಇದು ಆಗಲ್ಲ, ನನಗೆ ಈ ನೌಕರಿ ಇಲ್ಲ ಅನ್ನೋದಕ್ಕಿಂತ ಯಾಕೆ ಇಲ್ಲ, ಯಾಕೆ ಆಗಲ್ಲ ಅನ್ನೋದು ನಾವು ಪ್ರಶ್ನಿಸಿಕೊಂಡಾಗ ನಾವು ಒಂದು ಉತ್ತಮ ಪ್ರಜೆಗಳಾಗೋ ಶಕ್ತಿ ಇದೆ. ನಾನು ಸ್ವಲ್ಪ ಫಸ್ಟಿಗೆ ಹೇಳಿದ್ದೀನಿ, ನಾನು BEd ಆಗಿ ಇಂಟ್ರೊಡಕ್ಷನ್ ಮೇಡಮ್ ಕನ್ಕ್ಲೂಷನ್ ಮಾಡೋದು ಬರೋದು ಸಬ್ಜೆಕ್ಟನ್ನು. ನೀವು ಇದು ವಿಷಯಕ್ಕೂ ಇಲ್ಲಿ ಹಾಕಿದ ಬೋರ್ಡಿಗೂ ನಾನು ಹೇಳ್ತಿರೋ ವಿಷಯಕ್ಕೆ ಏನೂ ಸಂಬಂಧ ಇಲ್ಲ. ಅದಾಗಿ ನಿಮಗೆ ಹೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ಪಾಸಿಟಿವ್ ಮೈಂಡನ್ನು ಬೆಳೆಸ್ಕೊಳ್ಳಿ, ಪಾಸಿಟಿವ್ ಥಿಂಕ್ ಮಾಡಿ. ಬದುಕಿನ ಪ್ರತಿಯೊಂದು ಸಂದರ್ಭದಲ್ಲೂ ಪಾಸಿಟಿವ್ನೆಸ್ ಇಲ್ಲ ಅಂತಂದ್ರೆ ನೀವು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಒಂದು ಗ್ಲಾಸಲ್ಲಿ ಅರ್ಧ ನೀರಿತ್ತು ಅಂತ ಆದರೆ ಅರ್ಧ ಇದೆ ಅಂತ, ಅರ್ಧ ಖಾಲಿಯಾಗಿದೆ ಅಂತ ಪಶ್ಚಾತ್ತಾಪ ಬಿಡಬೇಡಿ. ಇನ್ನು ಅರ್ಧ ಇದೆ ಅನ್ನೋಂಥ ಒಂದು ಪಾಸಿಟಿವ್ನೆಸ್ ಅನ್ನು ಬೆಳೆಸ್ಕೊಳ್ಳಿ. ನೀವು ನಮ್ಮ ಕ್ರಿಮಿನಾಲಜಿಯಲ್ಲಿ ಒಂದು ಲಪೋಡೋ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಅನ್ನೋದೊಂದು ಬರ್ತದೆ. ಕ್ರಿಮಿನಾಲಜಿ ನಾವೆಲ್ಲ ಓದಕ್ಕ ಮೈಸೂರು ಯೂನಿವರ್ಸಿಟಿಯಲ್ಲಿ ಇದು ಧಾರವಾಡ ಯೂನಿವರ್ಸಿಟಿ ಕ್ರಿಮಿನಾಲಜಿ ಓದ್ತಾ ಇದ್ದೆ. ಆಗ ಒಂದು ಕೋರ್ಸ್ ಮಾಡೋಕೆ ಹೋದಾಗ ಏನಂತ, ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಒಬ್ಬರಿಗೆ, ಅವ್ರು ಎಡಕಿನ ಕೈ ಹೋಗುತ್ತೆ. ಅವ್ರು ಎಷ್ಟು ಖುಷಿಯಿಂದ ಹೇಳಿದ್ರು ಅಂದರೆ, ಈಗ ನಾನು ಅನುಭವ ಹೇಳ್ತೇನೆ, ಸರಿ ಇದ್ರಂತೂ ಕೈ ಹೋಗ್ತಾರೆ, ಬಗ್ಗಕ್ಕೆ ಯಾರು ಇದ್ದಾರಲ್ಲ ನನಗೆ ಅರ್ಥ ಆತ. ನನಗೆ ನನ್ನ ಸಾವು ಬರೆದೋದು ಒಂದು ಕಾಲು ಹೋದ್ರೆ ಮತ್ತೊಂದು ಕಾಲಿದೆ ಅನ್ನೋ ಖುಷಿ ನಮ್ಗೆ ಬರಬೇಕು. ನಾವು ಯಾವುದನ್ನು ಮಾಡ್ತೀವಿ ಆ ಖುಷಿ ಇಲ್ಲ ಅಂತ ಅಂದಾಗ ನಮ್ಗೆ ಬದುಕು ಖುಷಿಯನ್ನು ಕೊಡೋದಿಲ್ಲ. ಸರ್ ಫ್ಯಾನ್ ಹಾಕಿ ನನಗೆ ಸಿಗತ್ತೆ ಮಕ್ಕಳಿಗೂ ಆಗ್ತದೆ. ಹೌದಾ, ವಾಯ್ಸ್ ಕೇಳುತ್ತೆ, ಐದು ತೊಂದರೆ ಇಲ್ಲ. ಇನ್ನು ಸ್ವಲ್ಪ ನಿಮ್ಗೆ ಅರ್ಥ ಆಗಿರ್ಬೋದು ನಾ ಹೇಳಿದ್ದು. ದಯವಿಟ್ಟು ನಾನು ಸ್ವಲ್ಪ ಏನು ಹೇಳ್ತಾ ಇದ್ದೆ ಎಡಗೈ ಇದೆ ಅನ್ನೋ ಒಂದು ವಿಶ್ವಾಸ, ಬಲಗಾಲ ಕಟ್ಟಾದ್ರೆ ಎಡಕಾಲಿದೆ ಅನ್ನೋ ವಿಶ್ವಾಸ. ನಿಮ್ಗೆ ಯಾರು ಬಚೇಂದ್ರಿ ಪಾಲ್ ಬಗ್ಗೆ ಎಷ್ಟು ಜನ ಗೊತ್ತಿದೆ ನಿಮಗೆ? ಅವರು ಪರ್ವತಾರೋಹಣರಾಗಿದ್ರು. ಆದರೆ ಅವರಿಗೆ ಅಂಗವಿಕಲ ಥರ ಇದ್ರೂ ಕೂಡ ಪರ್ವತ ಏರಿ ಸಾಧನೆ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ ಅವರು. ಬಚೇಂದ್ರಿ ಪಾಲ್ ಅವರಿಗೆ ಕಣ್ಣು ಕಾಣ್ತಿರ್ಲಿಲ್ಲ, ಅಂಗವಿಕಲ ಇದ್ರು, ಅಂದ್ರೆ ಕಣ್ಣಿನಿಂದ ಅಂಗವಿಕಲ ಇದ್ರು. ಆದರೂ ಅವಳು ವಿಶ್ವದಲ್ಲೇ ಅತ್ಯಂತ ದೊಡ್ಡದು ಎವರೆಸ್ಟ್ನೇ ಇರೋದು ಇದಲ್ಲಪ್ಪ, ಎವರೆಸ್ಟ್ನೇ ಏರಿ ಸಾಧನೆ ಮಾಡಿದ್ರು. ಅವಳಿಗೆ ನನ್ನ ಹತ್ರ ಆಗಲ್ಲ ಅಂತ ಗೊತ್ತಿದ್ರೆ, ನಿಮಗೆ ಸ್ಟೀಫನ್ ಹಾಕಿಂಗ್ ಬಗ್ಗೆ ಎಷ್ಟು ಗೊತ್ತಿದೆ? ಅದು ಪ್ರಿನ್ಸಿಪಲ್ ಥಿಯರಿ ಹೇಳಿ. ಸ್ಟೀಫನ್ ಹಾಕಿಂಗ್ ಲೈಫ್ ಹೇಳಿ ನಿಮ್ಗೆ ಗೊತ್ತಿದೆ, ಹೇಳಿ, ತೊಂದರೆ ಇಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ. ಜ್ಞಾನ ಇದೇ ಇನ್ಫೀರಿಯಾರಿಟಿನೇ ನಿಮ್ಗೆ ಹಾಳು ಮಾಡ್ತಾ ಇರೋದು. ಇನ್ಫೀರಿಯಾರಿಟಿ ಬರಬಾರ್ದು, ಗೊತ್ತಿದ್ದೇನೆ ಬಾಯ್ಬಿಟ್ಟು ಹೇಳೋದು. ಸ್ಟೀಫನ್ ಹಾಕಿಂಗ್ ಬ್ಲ್ಯಾಕ್ ಹೋಲ್ ಅಂತ ಥಿಯರಿ ಕಂಡು ಹಿಡಿದ್ನಲ್ಲಪ್ಪ, ಮೊಬೈಲ್ ಕೊಟ್ಟರು. ಅದು ಏನಾಗಿ ಅವನ ಪರಿಸ್ಥಿತಿ ಏನಾಗಿತ್ತು, ಯಾವ ರೂಪದಿಂದ ಅವ್ನು ಬೆಳೆಸ್ತಾ ಇದ್ದ? ಅವನೊಂದು ಪಾರ್ಕಿನ್ಸನ್ ಇದು ಮಾಡ್ತಾ ಇದ್ದ. ಅವನು ಹುಟ್ಟಿನಿಂದ ಅವನು ಚೇರಲ್ಲೇ ಇದ್ದ. ಒಂದು ಅವನ ಥಿಯರಿ, ಬ್ಲ್ಯಾಕ್ ಹೋಲ್ ಥಿಯರಿ ಎಷ್ಟು ಜನ ಗೊತ್ತಿದೆ? ಯಾರಿಗೂ ಗೊತ್ತಿದೆ? ಎನಿಬಡಿ ಎಲ್ಸ್ ಬ್ಲ್ಯಾಕ್ ಹೋಲ್ ಥಿಯರಿ ಯಾರ್ಯಾರು ಗೊತ್ತಿದೆ? ಬ್ಲ್ಯಾಕ್ ಹೋಲ್ ಥಿಯರಿ ಅಂದ್ರೆ ಏನಂತ ಹೇಳಿ ಬೇಡ. ಬ್ಲ್ಯಾಕ್ ಹೋಲ್ ಥಿಯರಿ ಅಂದ್ರೆ ಏನಂತಂದ್ರೆ, ಈ ಭೂಮಿಯ ಕೆಲವು ಕಿಲೋಮೀಟರ್ ಅನಂತದಲ್ಲಿ ಓಜೋನ್ ವ್ಯಾಲಿ ಇದೆ. ಓಜೋನ್ ವ್ಯಾಲಿಯಿಂದ ನಮ್ಮ ಈ ಭೂಮಿಯ ಎಲ್ಲದೂ ಲಿಮಿಟೇಷನ್ಸು, ಈ ನಮ್ಮ ನಿಸರ್ಗ, ಈ ಹಸಿರು ಎಲ್ಲದೂ ನಿಂತಿರುತ್ತದೆ. ಈ ಸೂರ್ಯನ ನಮ್ಮ ಈ ಪೂರ ಭೂಮಿಯಲ್ಲಿರೋಂಥ ನಾವು ನಿಸರ್ಗವನ್ನು ಕಡಿದು ಅಥವಾ ನಮ್ಮ ಅಂಡರ್ ಗ್ರಾವಿಟಿ ವಾಟರ್ನ ನಾವು ಹಾಳು ಮಾಡಿ, ಬೋರ್ವೆಲ್ಗಳು ಈ ರೀತಿಯಾಗಿ ಕಾರ್ಖಾನೆಗಳು, ಅವುಗಳ ಹೊಗೆ, ಕಾರ್ಬನ್ ಮೊನಾಕ್ಸೈಡ್, ಪೆಂಟಾಕ್ಸೈಡ್ಗಳಿಂದ ನಮ್ಮ ಓಜೋನ್ ವ್ಯಾಲಿಯ ಮೇಲೆ ಹೊಡೆತ ಬೀಳ್ತಾ ಇದೆ. ಅದರಿಂದ ಆ ಓಜೋನ್ ವ್ಯಾಲಿಗಳಲ್ಲಿ ಹೋಲ್ ಆಗ್ತಾ ಇದೆ. ಆ ಹೋಲ್ ಆಗೋಕ್ಕೆ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾರೆ. ಅವನ ಥಿಯರಿ ಪ್ರಕಾರ ಇನ್ನೂ ಮುಂದೆ ಹೋದಾಗ ಇನ್ನೊಂದು ಸ್ವಲ್ಪ ದಿವಸದಿಂದ ಭೌತಶಾಸ್ತ್ರ ಅನ್ನೋದು ಇರೋದಿಲ್ಲ, ರಾಸಾಯನಶಾಸ್ತ್ರ ಒಂದೇ ಉಳಿಯುತ್ತೆ. ಅದೇ ಇಂಪಾರ್ಟೆಂಟ್ ಥಿಯರಿ. ಅದಕ್ಕೆ ಬಗ್ಗೆ ಇನ್ನೊಂದು ದಿವಸ ನೀವು ಯಾವುದೋ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟಿಗೆ ನಾನು ಕರೆದಾಗ ನಾನು ಅದನ್ನ ಮಾತಾಡ್ತೀನಿ, ಅದ್ರ ಬಗ್ಗೆ ಈಗ ಮಾತಾಡಲ್ಲ. ಎರಡನೇದಾಗಿ ವಿಷಯ ಸರ್ 20 ನಿಮಿಷ ಹೇಳಿದರೆ 30 ಆಗ್ತಾ ಬಂದ್ಬಿಡ್ತೇನೆ ಕಾಣುತ್ತೆ. ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ಇನ್ಯಾವಾಗಾದ್ರೆ ನಿಮಗೆ ಜನರಲ್ ಆಗಿ ಹೇಳ್ತೀನಿ, ಮೈ ಡಿಯರ್ ಫ್ರೆಂಡ್ಸ್, ಯಾವುದೇ ವಿಷಯಕ್ಕಿರಲಿ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮಿಂದ ಆಗೋಂಥ ಸಹಕಾರವನ್ನು ನನ್ನಿಂದ ಆಗೋ ಸಹಕಾರ ನಿಮ್ಗೆ ಮಾಡ್ತೀನಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಜ್ಞಾನದ ಬಗ್ಗೆ ನಿಮಗೆ ಜ್ಞಾನದ ಹಸಿವಿತ್ತು ಅಂದರೆ ಎಲ್ಲ ಕಡೆಯಿಂದ ಜ್ಞಾನ ಇದೆ. ಆ ಹಸಿವು ನಿಮ್ಗೆ ಇರಬೇಕು. ನನಗೆ ಜ್ಞಾನದ ಹಸಿವು ಇಲ್ಲ ಅಂತ ನಿಮ್ಗೆ ಯಾರೂ ಹೇಳೋದಿಲ್ಲ. ಗುರುಕುಲ ವ್ಯವಸ್ಥೆಯಲ್ಲಿ ಅದು ಇದ್ದಿದ್ದೇ ಅದಕ್ಕಾಗಿ.
ಅವ್ರು ಗುರುಸೇವೆಯನ್ನು ಮಾಡ್ತಿದ್ರು, ಗುರುಮಾತೆಯನ್ನು ಪೂಜಿಸ್ತಿದ್ರು, ಅವ್ರು ಹೇಳಿದ ಕೆಲಸವನ್ನು ಮಾಡ್ತಿದ್ರು. ನೀವು ಅಥರ್ವಣ ವೇದವನ್ನು ಓದಿದಾಗ ಗೊತ್ತಾಗುತ್ತೆ. ಅಥರ್ವಣ ವೇದದಲ್ಲಿ 18ನೇ ಅಧ್ಯಾಯದಲ್ಲಿ 18ನೇ ಪೇಜಲ್ಲಿ ಒಂದು ಶ್ಲೋಕ ಬರ್ತದೆ. ಅದು ನಿಮ್ಗೆ ಇವತ್ತು ಈಗ ಹೇಳೋದು ನನಗೆ ಮಾತಾಡ್ತಾ ಇದ್ದಂಗೆ ಅವೆಲ್ಲ ನೆನಪಾಗ್ಬಿಡ್ತಾರೆ. ಸ್ವಲ್ಪ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ನಿಮಗೆ ಜ್ಞಾನದ ಹರಿವು ನನಗೆ ಬೇಕು ಅನ್ನೋದು ಬರೋದು ಅಲ್ಲಿವರೆಗೆ ನೀವು ಸಾಧನೆ ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಗೆ ಗುರುಗಳು ಇಲ್ಲಿ, ಯಾಕಂದರೆ ಇಲ್ಲಿ ಈ ಗುರುಗಳು ಎಕ್ಸ್ಟ್ರಾರ್ಡಿನರಿ ಗುರುಗಳು. ಅಂದರೆ ಇವರು ಶಿಕ್ಷಕರನ್ನು ತಯಾರು ಮಾಡೋಂಥ ಗುರುಗಳು ಅಂದರೆ ಅಷ್ಟೇ ಸ್ಕಿಲ್ಡ್ ಇರಬೇಕು, ಅಷ್ಟೇ ಪ್ರೊಫೆಷನಲಿ ಇರಬೇಕು. ಯಾರು PUC ಹೇಳೋರಿಗೆ ಆಗ ನಡೆದು ಲಾರ್ನಾರ್ಡ್ ವರ್ಲ್ ಅಂದರೆ ಯಾರು, ವಿಲಿಯಮ್ ಶೇಕ್ಸ್ಪಿಯರ್ ಯಾರು, ಮೆಕ್ಬೆತ್ ಯಾವ ಬರ್ತು ಇಷ್ಟು ಹೇಳೋದು ಸಾಕಾಗ್ತದೆ ಅಲ್ವಾ. ಆದರೆ ಇಲ್ಲಿ ಶಿಕ್ಷಕರನ್ನ, ಯಾಕಂದ್ರೆ ನೀವು ನಾಳೆ ನಾಲ್ಕು ಮಕ್ಕಳಿಗೆ ಹೋಗಿ ಹೇಳೋಂಥ ಅದು ಗುರು ವೃಂದ ಇದೆ. ತುಂಬ ಖುಷಿ ಆಗ್ತದೆ. ಎಲ್ಲರೂ ತುಂಬ ವಿದ್ಯಾವಾಚಸ್ಪತಿಗಳು. ತುಂಬ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಎರಡನೇದಾಗಿ ನಿಮಗೆ ಜನರಲ್ ಈ ಪೊಲೀಸ್ ಟಾಪಿಕ್ಗೆ ತಂದು ಮುಗಿಸ್ತಾ ಇದ್ದೀವಿ. ಈಗ ಹೊಸ ರೀತಿಯ ಕಾನೂನುಗಳು, ಹೊಸ ರೀತಿಯ ಅಫೆನ್ಸ್ಗಳು ಆಗ್ತಾ ಇದ್ದಾವೆ. ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಪೋಕ್ಸೋ ರಿಲೇಟೆಡ್ ಇರ್ಬೋದು, ಅಥವಾ ವೈಲೇಷನ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಅಥವಾ ಮನೆಯಲ್ಲಿ ಕ್ರೌರ್ಯ ಇರ್ಬೋದು, ಅಥವಾ ಪರಿಸರದಲ್ಲಿ ಕ್ರೌರ್ಯ ಇರ್ಬೋದು. ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ತುಂಬ ಕ್ರೌರ್ಯಗಳು ಈಗ ಮೇಲಿನ ಮೇಲೆ ನಡೀತಾ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ ಅದು ಯಾವುದೇ ರೀತಿ ನಿಮಗೆ ಕಂಡು ಬಂದಲ್ಲಿ ದಯವಿಟ್ಟು ನನಗೆ ತಿಳಿಸಿ. ಮತ್ತೊಂದು ನಿಮ್ಮ ಗಂಡು ಮಕ್ಕಳಿಗೆ ಹೇಳೋದಂತ, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬೇರೆ ಅಂತ ಹೇಳ್ತಿಲ್ಲ. ಎಸ್ಪೆಷಲಿ ವೆಹಿಕಲ್ ಹೊಡಿತೀರಿ, DL RC ಇನ್ಶೂರೆನ್ಸನ್ನು ಇಟ್ಕೊಳ್ಳಿ. ಅದರಿಂದ ನಿಮ್ಮ ಮನೆ ಉಳಿಯುತ್ತೆ. ಯಾಕೆ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ದಿವಸ ಹಿಂದೆ ಡಿಗ್ರಿ ಕಾಲೇಜ್ ನೋಡಿದ್ರು, ಒಂದು 2 years ಬೇಕಾಗ್ಬಿಟ್ಟು ಎತ್ತಾದ ಒಬ್ಬನೇ ಮಗ ಇಷ್ಟು ಸಲ ಕಲ್ಲು ಹೊಡೆದಿತ್ತು. ಅವನ ಅದೇ ರೀತಿಯಲ್ಲಿ ಮನೆಗೂ ಹೋದ. ಮನೆಗೆ ಅಡ್ಮಿಟ್ ಆದಾಗ ಬ್ಲಡ್ ಥ್ರೋಟ್ ಆಗಿದೆ ಬ್ರೈನಿಗೆ ಅಂತ ಅಂದರು. ಕಡೆಗೆ ಒಂದು 5 ತಾಸಿಗೆ ಅವನಿಗೆ ICUದಲ್ಲಿ ಇಡೋ ಒಳಗೆ ಅವ್ನು ಡೆತ್ ಆಗುತ್ತೆ ವಿತೌಟ್ ಹೆಲ್ಮೆಟ್. ಅದೆಲ್ಲ ಆಗ ಟೈಮಲ್ಲಿ ನಾನು ಒಂದು ಸ್ಪೀಚ್ ಮಾಡಿದ್ದೆ. ಸುಮಾರು ಎಲ್ಲರೂ ಕೇಳಿರ್ಬೋದು. ಕನಿಷ್ಠ ಸುಮಾರು 11 ಲಕ್ಷ ಫಾಲೋವರ್ಸ್ ಇದ್ದಾರೆ ನನ್ನ ಎಕ್ಸ್ ಖಾತೆಯಲ್ಲಿ. ಮೋರ್ ದೆನ್ 11 lakh ನನ್ನ ಫಾಲೋವರ್ಸಲ್ಲಿ ಅದನ್ನು ಮಾಡಿದ್ದೆ. ಅದು ನಿಮ್ಗೆ ಗೊತ್ತಿರ್ಬೋದು, ಇಂಗ್ಲೀಷಲ್ಲಿ ಸಹಿತ ಅದು ಭಾಷಾಂತರಿಸಲ್ಪಟ್ಟು ಡೆಕ್ಕನ್ ಹೆರಾಲ್ಡಲ್ಲಿ ಅದನ್ನು ಅವರು ರೈಟ್ಸ್ ಕೊಟ್ಟಿದ್ದೆ ನಾನು, ಯಾರಿಗೆ ಡೆಕ್ಕನ್ ಹೆರಾಲ್ಡ್ನವರಿಗೆ. ಅದನ್ನು ನಾನು ತುಂಬ ಚೆನ್ನಾಗಿ ಹೇಳಿದ್ದೀನಿ. ಹೆಲ್ಮೆಟಿನ ಬಳಕೆ, ಹೆಲ್ಮೆಟಿನ ಉಪಯೋಗ, ಮತ್ತು ನಿಮ್ಮ ಪರಿವಾರದ ಬಗ್ಗೆ, ನಿಮ್ಮದು ಕಾಳಜಿಯ ಬಗ್ಗೆ ನಾನು ತುಂಬ ಅದ್ಭುತವಾಗಿ ಮಾತಾಡಿದ್ದೀನಿ. ಯಾರ್ಯಾರು ಅದಿದೆ ಶೇರ್ ಮಾಡ್ತೀನಿ, ಅದು ಸ್ವಲ್ಪ ಕೇಳ್ಕೊಳ್ಳಿ. ದಯವಿಟ್ಟು ಹೆಲ್ಮೆಟನ್ನು ಹಾಕಿ. ನಿಮ್ಗೆ 2 ಜನ ಹೋಗೋ ಗಾಡಿ ಅಂದರೆ ಅದು 2 ಜನ ಹೋಗು, 3 ಜನ ಹೋಗಬಾರ್ದು. ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಗಾಡಿಗೆ ಅದೊಂದು ಕೆಪಾಸಿಟಿ ಅನ್ನೋದಿರುತ್ತೆ. ಆ ಕೆಪಾಸಿಟಿಯನ್ನು ಮೀರಿ ಈಗ ನಿನಗೆ 2 ಚಪಾತಿ ಸಾಕು ಅಂದರೆ 10 ಚಪಾತಿ ತಿನ್ಸಿದ್ರೆ ನಿನಗೇನಾಗುತ್ತೆ ಹೇಳೋ? ಒಂದು ನಿನಗೆ ಉಸಿರುಗಟ್ಟಬೇಕು, ಇಲ್ಲ ನಿನಗೆ ಏನಾದ್ರು ಆಗಬೇಕು, ಅಲ್ಲ ನಿನಗೆ ಏನಾದ್ರು ಆಗಬೇಕು, ಇಲ್ಲ ನಿನಗೆ ತಲೆಚಕ್ರಕ್ಕೆ ಬೀಳಬೇಕು, ಆಗುತ್ತೆ ಇಲ್ಲ ನಿನ್ನ ಬಾಡಿ ಮೇಲೆ. ಅದೀಗ ಒಂದು 95 cc ಗಾಡಿ, ಅದು 2 ಜನ ಹೋಗ್ಬೇಕು ಮಾಡಿದ್ರಲ್ಲಿ 3 ಜನ ಹೋಗ್ತೀರಿ ಅಂದರೆ ಅದು ಅದ್ರ ಇಂಜಿನ್ ಟೆಕ್ನಾಲಜಿ ಅದಕ್ಕೆ ಸೂಕ್ತವಾಗಿಲ್ಲ. ನಿಮ್ಗೆ ವೈಜ್ಞಾನಿಕವಾಗಿ ಹೇಳ್ತೇನೆ. ನಾನು BA ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ವೈಜ್ಞಾನಿಕವಾಗಿ ಹೇಳ್ತೇನೆ. ಅದ್ರ ಸಸ್ಪೆನ್ಷನ್ ಅಷ್ಟು 3 ಜನರಿಗೆ ಮಾಡಿಲ್ಲ ಅವರು. 2 ಜನ ಸಸ್ಪೆನ್ಷನ್ 3 ಜನಕ್ಕೆ ಹೋದಾಗ ಸಸ್ಪೆನ್ಷನ್ ವೀಕ್ ಆಗಲೇಬೇಕು, ಅಥವಾ ಮುರಿಲೇಬೇಕು, ಅಥವಾ ಇಂಜಿನ್ ಫೇಲ್ ಆಗಲೇಬೇಕು, ಅಥವಾ ಬ್ರೇಕ್ ಇದಾಗಲೇಬೇಕು, ಆಕ್ಸಿಡೆಂಟ್ ಆಗಲೇಬೇಕು, ನೀವು ಸಾಯಲೇಬೇಕು. ಅಲ್ಲ ವಾಸ್ತವವನ್ನು ಕಟ್ಟುವ ವಾಸ್ತವವನ್ನು ನೇರವಾಗಿ ಹೇಳ್ತೇನೆ. ನೀವು ಅದನ್ನು ಹೊರತು ನಿಮ್ಮ ಮನೆಯವರಿಗೆ ಹೇಳ್ತಾರೆ, ನಾವು ಆಂಬುಲೆನ್ಸ್ ಯಾಕೆ ಕೊಡ್ತೀವಿ, 3 ತಿಂಗಳು ನಿಮ್ಮ ಚಿತೆಯನ್ನು ಏರಿಸ್ತಾರೆ, ಅಷ್ಟರಂತ ನಿಮ್ಮ ತಂದೆ ತಾಯಿ ಬದುಕು ಕಣ್ಣೀರಲ್ಲಿ ಕೈ ತೊಡಿಸ್ತೀವಿ. ನಾನು ವಾಸ್ತವವನ್ನು ನಾನು ನಿಮಗೆ ಅದನ್ನು ಮುಚ್ಚಿ ಮರೆಯಲ್ಲಿ ಹೇಳ್ತೀನಿ. ಅದು ಆಗಬೇಕಂತ ಬಯಸ್ತೀರೋ, ಅಥವಾ ನಿಮ್ಮ ತಂದೆ ತಾಯಿಗಳು ಅನಾಥ ಪ್ರಜ್ಞೆಯಿಂದ ಜೀವನ ಪರ್ಯಂತ ಬದುಕಲಿ ಅಂತ ನೀವು ಬಯಸ್ತೀರೋ, ಇಲ್ಲ ನಾನು ನನ್ನ ತಂದೆ ತಾಯಿಗಳಿಂದ ಆಸರೆಯಾಗಿ ನಾನು ಬದುಕಬೇಕಂತ ಬಯಸ್ತೀರೋ, 2 ನಿಮ್ಗೆ ಬಿಟ್ಟಿದ್ದೀನಿ. ಒಂದು ಹೆಲ್ಮೆಟು, ಒಂದು ಟ್ರಿಬಲ್ ರೈಡ್ ಬಗ್ಗೆ. ಈಗ ITMS ಬಗ್ಗೆ ಹೇಳ್ತೀನಿ. ಒಂದು ಹೊಸದು ಬಂದಿದೆ, ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ITMS ಅಂದರೆ ನೀವು ಹೋಗ್ತಾ ಇರ್ತೀರಿ, ನೀವು ಟ್ರಿಬಲ್ ರೈಡಲ್ಲಿ ಹೋಗ್ತಾ ಇರ್ತೀರಿ, ನೀವು ಮೊಬೈಲ್ ಫೋನ್ ಮಾಡ್ತಾ ಇರ್ತೀರಿ, ಅಥವಾ ವಿತೌಟ್ ಹೆಲ್ಮೆಟ್ ಹೋಗ್ತಾ ಇರ್ತೀರಿ. ನಿಮ್ಮ ನಂಬರ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ಅದು ನನ್ನ ಗ್ರೂಪಿಗೆ ಬರುತ್ತೆ. ನಿಮ್ಮನೆ ಬಾಗಿಲಿಗೆ ನಿಮ್ಮ ಅಪ್ಪನ ಗಾಡಿ ಇದ್ದರೆ, ಅಪ್ಪ ವಾಟೆವರ್ ಯಾರು ಗಾಡಿ ಇದೆ ಅವರಿಗೆ ನಿಮ್ಮ ಫೈಲ್ ಜನರೇಟ್ ಆಗುತ್ತೆ. 5 ನೀವು ಕಟ್ಟಲಿಲ್ಲ ಅಂತ ಕಟ್ಟಲೇಬೇಕು, ನಿಮಗೆ ಎಲ್ಲನೂ ಕೋರ್ಟಿಂದ ಕಟ್ಟಿಸುತ್ತೆ. 5 ಸರಿ ಈ ರೀತಿ ಆದಾಗ ನಿಮ್ಮ ತಂದೆಯವರದ್ದು ಗಾಡಿ ಯಾರು ಆ ಗಾಡಿ ಮಾಲೀಕರಿಗೆ ಫಸ್ಟ್ ತಗೊಂಡು RC ಮಾಲೀಕರದ್ದು ಲೈಸೆನ್ಸ್ ರದ್ದಾಗುತ್ತೆ. 6ನೇದಾದಾಗ ನಿಮ್ಮ RC ಕ್ಯಾನ್ಸಲೇಷನ್ ಆಗಿ RTO ನಿಮ್ಮ ಗಾಡಿನ ತಗೊಂಡು ಹೋಗ್ತಾರೆ. ಇನ್ನು ಯಾಕೆ ಹೇಳಿದ್ರೆ ಇದು ಸಾಫ್ಟ್ವೇರ್, ಹೊಸ ಸಾಫ್ಟ್ವೇರ್ಗಳು. ನೀವೆಲ್ಲ ತುಂಬ ಬುದ್ಧಿವಂತರಾಗಿ, ಎಕ್ಸ್ಟ್ರಾರ್ಡಿನರಿ ಬುದ್ಧಿವಂತರಾಗಿ ಟ್ರಿಬಲ್ ರೈಡ್ ಮಾಡ್ತೀರಿ, ಮೊಬೈಲ್ ಯೂಸ್ ಮಾಡ್ತೀರಿ, ಇಂಥದ್ದು ಮಾಡ್ತೀರಿ ಅಂತ ಇಲಾಖೆ ಸರ್ಕಾರಗಳು ಹೊಸ ಸಾಫ್ಟ್ವೇರ್ಗಳು ಕಂಡಿದ್ದಾವೆ. ಇದನ್ನು ನಿಮ್ಮದು ITMS ಒಂದು ಹೇಳಿದೆ.
ಮತ್ತೊಂದು ಅಂದರೆ ಒಂಟಿ ನೀವು ಎಲ್ಲರೂ ದೂರದಿಂದ ಬರೋ ಮಕ್ಕಳಿದ್ದೀರಿ, ನಮ್ಮ ಸೋದರಿಯರಿದ್ದೀರಿ, ಆ ಸಿಂಗಲ್ ಮನೆ ಇದೆ, ಅಲ್ಲಿ ನಿಮ್ಮ ತಂದೆ ತಾಯಿಗೆ ಟೇಕ್ ಕೇರ್ ಮಾಡೋ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಒಂದು ನಿಮಿಷ ಮುಗಿಸ್ತೀನಿ, ನಿಮ್ಗೆ ಬೋರ್ ಆಗುತ್ತೆ ನನಗೆ ಗೊತ್ತು. ಎಷ್ಟು ಭಾಷೆಗೂ ನಮ್ಮ ಭಾಷೆಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಬೋರ್ ಆದ್ರೆ ಒಂದು 2 ನಿಮಿಷ ತಗೊಳ್ಳಿ. ಎಲ್ಲಿ ಸಿಂಗಲ್ ಮನೆಗಳಿದ್ದಾವೆ, ಒಂಟಿ ಮನೆಗಳಿದ್ದಾವೆ, ದಯವಿಟ್ಟು ನಿಮ್ಮವರಿಗೆ ನಮ್ಮ ಎಲ್ಲ ಪೊಲೀಸರು ಬರ್ತಾರೆ, ಅವ್ರ ನಂಬರನ್ನು ಕೊಟ್ಟಿದ್ದೀವಿ. ಇನ್ನೂ ಏನಾದ್ರು ಇದ್ದರೆ ನನ್ನ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ನನಗೂ ತಿಳಿಸಿ ಏನಾದ್ರು ಸಮಸ್ಯೆಗಳಿದ್ದರೆ. ಇದು ಹೇಳಿದ್ದೀನಿ ಮೇಡಮ್. ಮತ್ತೆ ಕವರ್ ಮಾಡೋದು ಸಬ್ಜೆಕ್ಟ್ಸ್ ಅದು ಸಾಮಾಜಿಕ ತಲ್ಲಣಗಳ ಬೇರೆ ಇನ್ನೊಂದು ದಿವಸ ಮಾತಾಡೋಣ. ಇಂಗ್ಲೀಷ್ ಸಾಹಿತ್ಯದ ಮೇಲೆ ಅಥವಾ ಇದ್ರ ಮೇಲೆ ಇನ್ನೊಂದು ದಿವಸ ಮಾತಾಡೋಣ. ಕನ್ನಡ ಸಾಹಿತ್ಯದ ಅಳಿವು ಉಳುವಿನ ಪ್ರಶ್ನೆ ಅನ್ನೋದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ.